ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಿಂತ ಮುಂಚೆ ಏನೆಲ್ಲ ಪೂಜೆ ಎಲ್ಲ ಆಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗುವ ಬನ್ನಿ. ಊಟಕ್ಕಲ್ಲಿ ಹೋಯ್ ಕ್ಯೂ ನಿಲ್ಲುದ ಇದು ದೇವಸ್ಥಾನದ ಕಲಸಂಕೋಚನ ಪೂಜೆ ದಿನ ಮಾಡಿರುವಂಥ ವಿಡಿಯೋ. ನನ್ನ ಹತ್ರ ಸಣ್ಣ ಸಣ್ಣ ವಿಡಿಯೋ ಇತ್ತು, ಅದನ್ನೆಲ್ಲ ಎಡಿಟ್ ಮಾಡಿ ನಾನು ನಿಮಗೆ ಜೊತೆ ಶೇರ್ ಮಾಡ್ತಾ ಇದ್ದೆ. ಆವಾಗ ಪೂಜೆ ಆಗಿತ್ತು, ಆ ಪೂಜೆಯ ವಿಡಿಯೋ ಇದೆಲ್ಲ. ನಾನು ಬ್ರಹ್ಮಸ್ಥಾನ ಹೆಂಗಿದಿತ್ತು ಈಚೆ ಬಾ. ಇದು ಗೊತ್ತೇ ಆಗ್ತಿಲ್ಲ ಇಲ್ಲಿ ದೇವಸ್ಥಾನ ಇದ್ದಿತ್ತು ಅಂತ. ಅಲ್ಲ ನೀವು ಕಟ್ ಮೇಲೆ ಬೇಕಪ್ಪ, ಬಾ ಮುಂದೆ ಕಟ್ ಮಾಡ್ಕೊ. ಇಲ್ಲಿ ದೇವ್ರು ಇಟ್ಟದ್ದು, ಇಲ್ಲಿ ಕಾಲ್ ಕುಡ್ಕ ಮಂತ್ರ ಗಣ ಇದೆ. ಈ ಮರ ಅದಿನ್ನು ತೆಗಿಲ್ಲ ಅಲ್ಲ, ಅಲ್ಲೂ ಇದ್ದಿತ್ತು. ಯಾವುದು ಆಚೆಗೆ ಇದು? ನಾನು ಒಂದು ಸೆಲ್ಫಿ ತಕೊಂಡು ಕಳಿಸೋದಿತ್ತು ಗೊತ್ತಾ. ಇದು ಬ್ರಹ್ಮಸ್ಥಾನ, ಇದೆಲ್ಲ ದೇವಸ್ಥಾನದ ಮಣ್ಣು ತಂದು ಹಾಕದ. ಎಲ್ಲಿ ಸಿಕ್ತು? ಆಯ್ತಾ ಮಾವಿನ ಹಣ್ಣ ನಾನು ಅಜ್ಜಿ ಮನೆಗೆ ಹೋದಾಗೆಲ್ಲ ವಿಡಿಯೋ ತಗೊಂಡಿರೋದನ್ನು ಎಲ್ಲ ಎಡಿಟ್ ಮಾಡಿ ಹಾಕ್ತಾ ಇರೋದು. ಇದೆಲ್ಲ ಒಂದು ನಮಗೆ ಮೆಮೊರಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು. ಯಾಕಂದರೆ ನಾವು ಫುಲ್ ಕಂಪ್ಲೀಟ್ ದೇವಸ್ಥಾನ ತೆಗೆದು ಹೊಸದಾಗಿ ಮಾಡ್ತಿರೋದ್ರಿಂದ, ಮತ್ತು ಅಲ್ಲಿರೋ ಮಣ್ಣು ತಂದು ಇಲ್ಲಿ ಗದ್ದೆನೆಲ್ಲ ತುಂಬಿಸಿ ಫುಲ್ ಗದ್ದೆ ತೋಟ ಮಾಡುವ ಅನ್ನೋ ಪ್ಲ್ಯಾನ್ ಇರೋದ್ರಿಂದ ನಮ್ಗೆ ಹಳೇ ಆ ನೆನಪು ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿರುವಂಥದ್ದು. ಒಳ್ಳೆ ಫೋಟೋ ತೆಗಿ. ಪ್ಯಾರ್ಲಿಯ ಲಿಂಬು ಲಿಂಬು ಅನ್ಸುತ್ತೆ. ಇಲ್ಲ ಅಡ್ಕಿ ಹಾಕೋಕ ಅಡಿಕೆ ರೋಡ್ ಇದ್ದಿತ್ತಲ್ಲ, ಈ ರೋಡ್ ಹಿಂಗೆ ಇದ್ದಿತ್ತಲ್ಲ. ಒಳ್ಳೆ ಇದ್ದದ್ದು ರೋಡ್ ಮಾಡಲ್ಲ ರೋಡ್ ಅಲ್ಲ, ಆಗಲಿ ನಾವು ಚಣಕಿದಲ್ಲಿ ರೋಡ್ ಇದ್ದಿತ್ತಲ್ಲ, ಇಲ್ಲೇ ಹಿಂಗೆ ರೋಡ್ ಇದ್ದಲ್ಲ ಆಯ್ತಲ್ಲ. ಇದು ಹೊಸ ಮನೆ ಮಾಡೋದು, ಅದು ಸ್ವಲ್ಪ ಕೆಳ ಬಂತಲ್ಲ. ಇದಕ್ಕೆ ಇದು ಮಂತ್ರಗಣ್ಣಂದಲ್ದ. ಮೊದಲು ಇಲ್ಲಿದ್ದಿತ್ತಲ್ದ ಈ ಪ್ಲೇಸಕ್ಕೆ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಅವ್ರ ಹತ್ರನೂ ನನ್ನ ಚಾನಲ್ನಿಗೆ ಸಪೋರ್ಟ್ ಮಾಡುವ ಹಾಗೆ ಹೇಳಿ, ಆದಷ್ಟು ಸಪೋರ್ಟ್ ಮಾಡಿ. ಇದು ನಮ್ಮ ಜಾಗದೊಳಗೆ ಇರುವಂಥ ದೇವಸ್ಥಾನ. ಹಾಗಾಗಿ ಕಂಪ್ಲೀಟ್ ಈ ದೇವಸ್ಥಾನದ ಜೀರ್ಣೋದ್ಧಾರ ಎಲ್ಲದನ್ನು ನಾವೇ ಮನೆಯವರೇ ಸೇರಿ ಮಾಡ್ತಾ ಇರೋದು. ಹಾಗಾಗಿ ನಾವು ಅವಾಗವಾಗ ಬಂದು ಅಲ್ಲೊಂದು ಸ್ವಲ್ಪ ಕೆಲಸ ಮಾಡೋದು, ಅಥವಾ ಈಗ ಕೆಲಸದವ್ರು ಬಂದಿದ್ದಾರೆ ಸೆಂಟ್ರಿಂಗಿಗೆಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋದು, ಅದೆಲ್ಲ ಮಾಡ್ತಾಯಿತ್ತು. ಈ ಥರ ಆಗ್ತಾಯಿದೆ. ಅಂದರೆ ನಾಗಬ್ರಹ್ಮ ಮತ್ತು ಬೇರೆ ಪರಿವಾರ ದೈವಗಳಿತ್ತು, ಅದೆಲ್ಲದನ್ನು
ಜೀರ್ಣೋದ್ಧಾರ ಮಾಡ್ತಾಯಿತ್ತು ನಾವು. ಹಾಗೇ ಸ್ವಲ್ಪ ಬ್ರಹ್ಮಂಗೆ ಎದುರಾಗಿ ಯಾವ ದೇವರನ್ನು ಇಡಲಿಲ್ಲ. ಅಂದರೆ ಬ್ರಹ್ಮನ್ಗಿಂತ ಹಿಂದೆ ಇರಬೇಕಂತ ನಮಗೆ ಪ್ರಶ್ನೆಯಲ್ಲಿ ಬಂದಿತ್ತು. ಅದೇ ಪ್ರಕಾರ ನಾವು ಮಾಡ್ತಾಯಿತ್ತು ದೇವಸ್ಥಾನದ ಜೀರ್ಣೋದ್ಧಾರವನ್ನು. ಅದಾದ್ಮೇಲೆ ಅಲ್ಲಿ ಪಟ ಪಟ ಆಗ್ತದೆ ದರದ್ದಿಲ್ಲ ಬರೀ ನೀರು ಬಿಡ್ತನ ಈಗ ದಿನ ನೀರು ಬಿಡ್ತನ. ಇವತ್ತು ಬೇಡ ಮಳೆ ಬಂತು ಬೇರೆ ಬೇಡ ಇಲ್ಲಿ ಮಳೆ ಬಂದಿತ್ತ ಅಲ್ಲಷ್ಟು ಬರಲ್ಲ ಅಲ್ಲಿ ಬರಲ್ಲ ಅಲ್ಲಿ ಬರಲ್ಲ ಮಳೆ. ಹಾಂ ನಾವು ಬತ್ತು ನೀವು ಇಲ್ಲೂ ಸೇಮ್ ಹಾಗೆ ಮಾಡಿ. ದೇವಸ್ಥಾನ ಎಲ್ಲ ಓಪನ್ ಆಗಿ ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿದ್ದೆ. ಇದು ಮೇಯಲ್ಲಿ ಆಗಿರುವಂಥದ್ದು. ನಮಗೆ ಟೈಮೇ ಇರಲಿಲ್ಲ. ಅಂದರೆ 1-2 ತಿಂಗಳು ಮಧ್ಯ ಗ್ಯಾಪಲ್ಲಿ ನಾವು ದೇವಸ್ಥಾನ ಎಲ್ಲ ಮಾಡಲಿಕ್ಕೆ ಹೊರಟಿದ್ದು. ಅಂದರೆ ಮಾರ್ಚ್ ಅಲ್ಲಿ ನಾವು ದೇವಸ್ಥಾನದ್ದು ಕಲೆ ಎಲ್ಲ ತೆಗೆದಿತ್ತು. ಕಲೆ ತೆಗೆದು ಅದೇ ಕೂಡಲೇ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಹಮ್ಸಿತ್ತು ನಾವು. ಆದರೆ ಕೆಲಸದವ್ರು ಬಂದದ್ದು ಲೇಟಾಗಿತ್ತು. ಅಂದರೆ ಅವರು ನಾವು ಹೇಳೋ ಡೇಟಿಗೆ ಬರಲಿಲ್ಲ. ಆದರೆ ಅಷ್ಟರೊಳಗೆ ಮುಗಿಸಿ ಕೊಡ್ಬೇಕಂತ ಹೇಳಿತ್ತು. ನಮಗೆ ಈ ಡೇಟಿಗೆ ನಾವು ಪ್ರತಿಷ್ಠಾಪನೆ ಮಾಡೋಕ್ಕಲ್ಲಿ ಅಂದ್ಕೊಂಡಿತ್ತು. ಅದೇ ಡೇಟಿಗೆ ನೀವು ಬಂದು ನಮ್ಗೆ ಕರೆಕ್ಟಾಗಿ ಮಾಡಿ ಕೊಡ್ಕಂತ ಹೇಳಿತ್ತು. ತುಂಬ ನಿಧಾನ ಮಾಡಿದ್ದೀರಿ. ಪ್ರತಿಷ್ಠಾಪನೆ ದಿನ ಬೆಳಿಗ್ಗೆವರೆಗೂ ಕೆಲಸ ಇದ್ದಿತ್ತು. ಅಷ್ಟು ಕೆಲಸ ಸ್ಲೋ ಆಗಿ ಮಾಡ್ತಾ ಇದ್ದೀರಿ. ಮತ್ತು ಹಂಗೆ ಸ್ವಲ್ಪ ಸ್ವಲ್ಪ ಮಳೆನೂ ಬಂದಿತ್ತು. ಮತ್ತು ಈಗ ನಾವು ಸ್ಲ್ಯಾಬ್ ಹಾಕಿದ ಮೇಲೆ ಅದು ಕ್ಯೂರಿಂಗಿಗೆ ಒಂದು ಸ್ವಲ್ಪ ದಿನ ಬಿಡೋಕ್ಕಿತ್ತು. ಎಲ್ಲ ನಮಗೆ ಅಲ್ಲಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕೆ ಇರಲ್ಲ. ಅಷ್ಟು ಕೆಲಸ ನಿಧಾನ ಕಾಯ್ದಿತ್ತು. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರತಿಷ್ಠಾಪನೆ ದಿನದ್ದು ಎಲ್ಲ ನಾನು ಹಾಕಿದೆ. ಅದನ್ನು ನೀವು ನೋಡಬೇಕು. ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ. ಆದಷ್ಟು ಸಪೋರ್ಟ್ ಮಾಡಿ. ಫುಲ್ಲು ಜಾಗ ಎಲ್ಲ ಲೆವೆಲ್ ಮಾಡಿ ಊಟಕ್ಕೆ ಅದಕ್ಕೆಲ್ಲ ನಾವು ಫುಲ್ ಇಲ್ಲೆಲ್ಲ ಲೆವೆಲ್ ಮಾಡಿತ್ತು. ಈ ಮಣ್ಣನ್ನೆಲ್ಲ ತೊಗೊಂಡು ಈ ಗದ್ದೆಗೆ ಹಾಕಿ ಅಡಿಕೆ ಸಸಿ ಹಾಕುವ ಅನ್ನೋ ಪ್ಲ್ಯಾನಲ್ಲಿ ಈ ರೀತಿ ಮಾಡಿದಿತ್ತು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನು ಮುಂದೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತೆ. ಈ ರೀತಿ ಕೆಲಸಗಳು ನಡೀತಾ ಇತ್ತು. ನೋಡ್ತಿರ್ಬೋದು ಗಾರೆ ಎಲ್ಲ ಆಗ್ತಾಯಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.